ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಆಸ್ತಿ ನೋಂದಣಿ ಆದ ಮಾತ್ರಕ್ಕೆ ಅಥವಾ ಖಾತೆಯಲ್ಲಿ ನಿಮ್ಮ ಹೆಸರಿದೆ ಅನ್ನೋ ಕಾರಣಕ್ಕೆ ಆಸ್ತಿ ಮಾಲೀಕರು ನೀವು ಆಗೋದಿಲ್ಲ. ನೀವೇ ಅಬ್ಸಲ್ಯೂಟ್ ಓನರ್ ಅನ್ನೋದಕ್ಕೆ ಏನೆಲ್ಲ ಪರಿಗಣಿಸಬೇಕು, ಸುಪ್ರೀಂ ಕೋರ್ಟ್ ತೀರ್ಪುಗಳು ಯಾವುದು, ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಆಸ್ತಿ ನೋಂದಣಿ ಮಾಡ್ಕೊಂಡಿರ್ತಾರೆ ಅಥವಾ ಅವ್ರ ಹೆಸರಿಗೆ ಖಾತೆಯನ್ನು ಮಾಡ್ಕೊಂಡಿರ್ತಾರೆ. ಆದರೆ ಅಬ್ಸಲ್ಯೂಟ್ ಓನರ್ ಅವರು ಆಗಿರೋದಿಲ್ಲ. ಯಾಕಂದರೆ ಖಾತೆ ಅಥವಾ RTC ಇವುಗಳು ಮಾಲೀಕತ್ವವನ್ನು ಸಾಬೀತುಪಡಿಸುವ ದಾಖಲೆಗಳಲ್ಲ, ಮೇಲ್ನೋಟದ ದಾಖಲೆಗಳು ಅಷ್ಟೇ. ಇದನ್ನು ಹಕ್ಕು ಪರಿವರ್ತನೆಗೆ ಅಥವಾ ತೆರಿಗೆ ಪಾವತಿಗೆ ಮುಂತಾದ ಕಾರಣಗಳಿಗೆ ಬಳಸಲಾಗುತ್ತೆ. ನಿಮ್ಮ ಓನರ್ಶಿಪ್ ಸಾಬೀತಾಗಬೇಕು ಅಂದರೆ ರಿಜಿಸ್ಟರ್ಡ್ ಸೇಲ್ ಡೀಡ್ ಇರಬೇಕಾಗತ್ತೆ, ಅಥವಾ ರಿಜಿಸ್ಟರ್ಡ್ ಗಿಫ್ಟ್ ಡೀಡ್, ಪಾರ್ಟಿಷನ್ ಡೀಡ್, ವಿಲ್ ಅಥವಾ ಕೋರ್ಟ್ ಡಿಕ್ರಿ ಇವುಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಗಳು ಇರಲೇಬೇಕಾಗತ್ತೆ. ಈಗ ನಿಮ್ಮ ಹೆಸರಿನಲ್ಲಿ ಖಾತೆ ಇರುತ್ತೆ, ಆದರೆ ರಿಜಿಸ್ಟರ್ಡ್ ಸೇಲ್ ಡೀಡ್ ಬೇರೆಯವರ ಹೆಸರಲ್ಲಿ ಇರುತ್ತೆ. ಆಗ ಅವರು ಓನರ್ ಆಗ್ತಾರೆ ಹೊರತು ನೀವು ಓನರ್ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನಲ್ಲಿ, ಅದು ಯಾವುದಂದ್ರೆ ಸೂರಜ್ ಬಾನ್ ವರ್ಸಸ್ ಫೈನಾನ್ಷಿಯಲ್ ಕಮಿಷನರ್, ಈ ತೀರ್ಪಿನಲ್ಲಿ ಖಾತೆ ಅಥವಾ ಮ್ಯೂಟೇಷನ್ ಎಂಟ್ರಿಗಳು ಇದು ರೆವೆನ್ಯೂ ಪರ್ಪಸ್ಗಳಿಗೆ ಮಾತ್ರವೇ ಹೊರತು ಮಾಲೀಕತ್ವವನ್ನು ನೀಡೋದಿಲ್ಲ ಅಂತ ಹೇಳಿದೆ. ಮತ್ತೊಂದು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ, ಅದು ಯಾವುದಂದ್ರೆ ನರಸಮ್ಮ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಈ ತೀರ್ಪಿನಲ್ಲಿ ಕೋರ್ಟ್ ಹೇಳಿದ್ದು RTC ಖಾತೆ ಇವುಗಳು ಓನರ್ಶಿಪ್ ಪ್ರೂಫ್ ಆಗೋದಿಲ್ಲ. ಇವು ತೆರಿಗೆ ಸಂಗ್ರಹಕ್ಕೆ ಮತ್ತು ಆಡಳಿತ ದಾಖಲೆಗಳು ಮಾತ್ರ ಆಗಿರುತ್ತೆ. ಮಾಲೀಕತ್ವವನ್ನು ಸಾಬೀತುಪಡಿಸಲಿಕ್ಕೆ ರಿಜಿಸ್ಟರ್ಡ್ ಸೇಲ್ ಡೀಡ್ ಅಥವಾ ಪಾರ್ಟಿಷನ್ ಡೀಡ್, ಗಿಫ್ಟ್ ಡೀಡ್, ವಿಲ್ ಡೀಡ್, ಕೋರ್ಟ್ ಡಿಕ್ರಿ ಇರಲೇಬೇಕಾಗತ್ತೆ ಅಂತ. ಖಾತೆ ಅಂದರೆ ಭೂಮಿಯ ಹಕ್ಕು ಬದಲಾವಣೆ ನಡೆದ ನಂತರ ಕಂದಾಯ ದಾಖಲೆಗಳಲ್ಲಿ ಹೆಸರು ನಮೂದಾಗೋದು. ಹಕ್ಕು ಬದಲಾವಣೆ ಪೌತಿ ವಾರಸುಯಿಂದನೂ ಆಗಬಹುದು. ಹೇಳಿಕೆ ಆಧಾರದ ಮೇಲೆ ಅಂದರೆ ಕುಟುಂಬದ ಉಳಿದ ಸದಸ್ಯರ ಒಪ್ಪಿಗೆ ಮೇಲೆ ಖಾತೆ ಬದಲಾವಣೆ ಆಗ್ಬೋದು, ಅಥವಾ ಫೋರ್ಜರಿ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಖಾತೆ ಬದಲಾವಣೆ ಮಾಡ್ಕೊಂಡಿರ್ಬೋದು, ಅಥವಾ ರಿಜಿಸ್ಟರ್ಡ್ ಸೇಲ್ ಡೀಡ್, ಗಿಫ್ಟ್ ಡೀಡ್, ಪಾರ್ಟಿಷನ್ ಡೀಡ್, ಕೋರ್ಟ್ ಡಿಕ್ರಿ ಮೂಲಕನೇ ಆಗಿರಬಹುದು. ಆದರೆ ಖಾತೆಯ ಉದ್ದೇಶ ತೆರಿಗೆ ಪಾವತಿಸುವವರು ಯಾರು ಎಂಬುದನ್ನು ಗುರುತಿಸಲು, ಸರ್ಕಾರಿ ದಾಖಲೆಗಳನ್ನು ನವೀಕರಿಸಲು, ಆಡಳಿತಾತ್ಮಕ ಸುಗಮತೆಗೆ ಮಾತ್ರ. ಇದರಿಂದ ಮಾಲೀಕತ್ವ ನೀಡುವುದು ಉದ್ದೇಶವಲ್ಲ. ಎಕ್ಸಾಂಪಲ್ ಅಂದರೆ, ಒಟ್ಟು ಕುಟುಂಬದ ಆಸ್ತಿಯ ಹಿರಿಯ ಮಗನ ಹೆಸರಿನಲ್ಲಿ ಖಾತೆ ಇರುತ್ತೆ, ಉಳಿದ ಸದಸ್ಯರ ಒಪ್ಪಿಗೆ ಮೇರೆಗೆ ಖಾತೆ ಬದಲಾವಣೆ ಆಗಿರುತ್ತೆ. ಆದರೆ ಅವರ ಹೆಸರಿಗೆ ಖಾತೆ ಇದೆ ಅಂಥೇಳಿ ಅವರೇ ಅಬ್ಸಲ್ಯೂಟ್ ಓನರ್ ಅಂತ ಆಗಲ್ಲ. ಉಳಿದ ಸದಸ್ಯರು ಕೂಡ ಹಕ್ಕುದಾರರಾಗಿರ್ತಾರೆ. ಖಾತೆ ಇದ್ದರೆ ನೀವು ಆ ಭೂಮಿಯನ್ನು ಬಳಸ್ತಾ ಇದ್ದೀರಾ ಅನ್ನೋ ಒಂದು ಊಹೆ ಇರುತ್ತೆ ಅಷ್ಟೇ. ಈಗ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಓನರ್ಶಿಪ್ ಟ್ರಾನ್ಸ್ಫರ್ ಆಗಬೇಕು ಅಂದರೆ ರಿಜಿಸ್ಟರ್ಡ್ ಸೇಲ್ ಡೀಡ್ ಇರ್ಬೋದು, ರಿಜಿಸ್ಟರ್ಡ್ ಗಿಫ್ಟ್ ಡೀಡ್, ಪಾರ್ಟಿಷನ್ ಡೀಡ್ ಅಥವಾ ಕೋರ್ಟ್ ಡಿಕ್ರಿ ಇರಲೇಬೇಕಾಗತ್ತೆ. ಸರಳವಾಗಿ ಹೇಳಬೇಕು ಅಂದರೆ ಖಾತೆ ಅಂದರೆ ತೆರಿಗೆ ಪಾವತಿಸುವವರ ಹೆಸರಿನ ದಾಖಲೆ, ಮಾಲೀಕತ್ವ ಅಂದರೆ ಕಾನೂನುಬದ್ಧವಾಗಿ ನೋಂದಾಯಿತ ದಾಖಲೆ ಆಗಿರುತ್ತೆ. ಈಗ ನೋಂದಾಯಿತ ದಾಖಲೆ ಅಂದರೆ GPA, ಸೇಲ್ ಅಗ್ರಿಮೆಂಟ್, ಇದರಿಂದ ಮಾಲೀಕತ್ವ ಟ್ರಾನ್ಸ್ಫರ್ ಆಗೋದಿಲ್ಲ, ನೆನಪಿರಲಿ. ತುಂಬ ಜನ ರಿಜಿಸ್ಟರ್ಡ್ GPA ಇಂದ, ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟ್ ಇವುಗಳಿಂದ ಹೇಗಿದ್ರೂ ಎರಡೂ ಕೂಡ ನೋಂದಣಿ ಆಗಿದೆ, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಅಲ್ವಾ, ಸೊ ಅದೇ ಕಾರಣಕ್ಕೆ ಓನರ್ಶಿಪ್ ಬರುತ್ತೆ ಅನ್ಕೋತಾರೆ. ನೋಂದಣಿ ಆದ ಮಾತ್ರಕ್ಕೆ ಓನರ್ಶಿಪ್ ಬರೋದಿಲ್ಲ, ಇವುಗಳಿಂದ ಓನರ್ಶಿಪ್ ಟ್ರಾನ್ಸ್ಫರ್ ಕೂಡ ಆಗೋದಿಲ್ಲ, ನೆನಪಿರಲಿ. ನೀವೊಂದು ಆಸ್ತಿಯನ್ನು ಖರೀದಿಸ್ತೀರಾ ಅಂದರೆ ಮೊದಲು ಮದರ್ ಡೀಡ್ಗಳನ್ನು ನೋಡಬೇಕಾಗತ್ತೆ. ಮೂಲದಲ್ಲಿ ಯಾರ ಭೂಮಿ ಆಗಿತ್ತು, ಯಾರಿಂದ ಯಾರಿಗೆ ಹೇಗೆ ಬಂತು, ಯಾವ ದಾಖಲೆಗಳಿಂದ ಬಂತು, ಆ ದಾಖಲೆ ರಿಜಿಸ್ಟರ್ ಆಗಿದೆಯಾ, ಎಲ್ಲವನ್ನು ಕೂಡ ನೋಡಬೇಕಾಗತ್ತೆ. ECಯನ್ನು ನೋಡಬೇಕಾಗತ್ತೆ, ಅಂದರೆ ಎನ್ಕಮರೆನ್ಸ್ ಸರ್ಟಿಫಿಕೇಟನ್ನು ನೋಡಬೇಕಾಗತ್ತೆ. ಭೂಮಿಯನ್ನು ಬಳಸ್ತಾ ಇದ್ದಾರಾ ಅಥವಾ ಬೇರೆಯವರು ಆ ಭೂಮಿಯನ್ನು ಬಳಸ್ತಾ ಇದ್ದಾರಾ, ಸೊ ಅದನ್ನು ಕೂಡ ನೋಡಬೇಕಾಗತ್ತೆ. ಸರಿಯಾಗಿ ವಿಚಾರಿಸಿ ಮುಂದುವರಿಯಬೇಕಾಗತ್ತೆ. ಕೋರ್ಟ್ ಕೇಸ್ಗಳು ಪೆಂಡಿಂಗಲ್ಲಿದ್ದಾವ ಅಂದರೆ ಆ ಪ್ರಾಪರ್ಟಿ ಮೇಲೆ ಏನಾದರೂ ಕೋರ್ಟ್ ಕೇಸ್ ಪೆಂಡಿಂಗ್ ಇದೆಯಾ, ಫ್ಯಾಮಿಲಿ ಟ್ರೀ ಕೂಡ ನೋಡಬೇಕಾಗತ್ತೆ. ಅಂದರೆ ಆ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಹಕ್ಕುದಾರರಿದ್ದಾರೆ, ಅಥವಾ ಅವ್ರದ್ದು ಸ್ವಯಾರ್ಜಿತ ಆಸ್ತಿನ ಅಥವಾ ಪಿತ್ರಾರ್ಜಿತ ಆಸ್ತಿನ, ಸೊ ಅದೆಲ್ಲವನ್ನು ನೋಡೋದಕ್ಕೆ ನೀವು ಹಳೆ ದಾಖಲೆಗಳನ್ನು ನೋಡಲೇಬೇಕಾಗತ್ತೆ. ತೆರಿಗೆ ಪಾವತಿ ರಶೀದಿ, ಸೊ ಅವರು ತೆರಿಗೆಯನ್ನು ಸರಿಯಾಗಿ ಕಟ್ತಾ ಇದ್ದಾರಾ, ಇವೆಲ್ಲವೂ ಸರಿಯಾಗಿದ್ದಾಗ ನೀವು ಖರೀದಿ ಮಾಡಿ ನಿಮ್ಮ ಹೆಸರಿಗೆ ಖಾತೆ ಬದಲಾವಣೆ ಆಗಿದ್ದರೆ ತೊಂದರೆನೇ ಇಲ್ಲ, ನೀವೇ ಸಂಪೂರ್ಣ ಮಾಲೀಕರು ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.